ಎಲ್ಲರಿಗೂ ನಮಸ್ಕಾರ. ಷೇರು ಮಾರುಕಟ್ಟೆ ಅಂದ್ರೇನೆ ಒಂಥರ ಗೊಂದಲ ಅಲ್ವಾ? ಯಾವಾಗ ಏರುತ್ತೆ ಯಾವಾಗ ಬೀಳುತ್ತೆ ಅಂತಾನೆ ಗೊತ್ತಾಗಲ್ಲ. ಆದ್ರೆ ಈ ಗೊಂದಲದ ಹಿಂದೆ ಒಂದು ಸೀಕ್ರೆಟ್ ಪ್ಯಾಟರ್ನ್ ಇದೆ ಗೊತ್ತಾ? ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಹೂಡಿಕೆ ಮಾಡುವ ನಮ್ಮ ಇಡೀ ದೃಷ್ಟಿಕೋನವೇ ಬದಲಾಗ್ಬೋದು. ಹಾಗಿದ್ರೆ ಬನ್ನಿ ಆ ಪ್ಯಾಟರ್ನ್ ಏನು ಅಂತ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಮಾರ್ಕೆಟ್ ಕೆಳಗೆ ಬಿದ್ದಾಗ ಒಂದ್ ರೀತಿ ಆತಂಕ, ಮೇಲೆ ಹೋದಾಗ ಇನ್ನೂ ಮಿಸ್ ಮಾಡ್ಕೊಂಡ್ವಿ ಅನ್ನೋ ಭಾವನೆ. ಈ ತರ ಫೀಲಿಂಗ್ಸ್ ತುಂಬಾ ಕಾಮನ್. ಆದ್ರೆ ಈ ಏರಿಳಿತಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ದಾರಿ ಇದೆ. ಹೌದು, ನಮಗೆಲ್ಲ ಕಾಣೋ ಈ ಅವ್ಯವಸ್ಥೆಯ ಕೆಳಗೆ ಒಂದು ರಿದಮ್ ಇದೆ. ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇನ್ವೆಸ್ಟ್ಮೆಂಟ್ ಗೇಮ್ ಪೂರ್ತಿಯಾಗಿ ಬದಲಾಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಶೇರ್ ಮಾರುಕಟ್ಟೆ ಯಾವತ್ತೂ ಒಂದೇ ನೇರಕ್ಕೆ ಹೋಗಲ್ಲ. ಅದು ಸೈಕಲ್ಸ್ ಅಂದ್ರೆ ಚಕ್ರಗಳಲ್ಲಿ ಚಲಿಸುತ್ತೆ. ಒಂದಾದ್ಮೇಲೆ ಒಂದು ಹಂತಗಳು ಮತ್ತೆ ಮತ್ತೆ ಬರ್ತಾನೇ ಇರ್ತವೆ. ಇದ್ರ ಬಗ್ಗೆ ಗೊತ್ತಿದ್ರೆ ನಾವು ಭಯ ಮತ್ತು ದುರಾಸೆಯ ಹಿಡಿತದಿಂದ ಪಾರಾಗಬಹುದು. ಸರಿ, ಈ ಚಕ್ರವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅದನ್ನ ನಮ್ಮ 4 ಋತುಗಳಿಗೆ ಹೋಲ್ಸೋಣ. ಚಳಿಗಾಲ, ವಸಂತ, ಬೇಸಿಗೆ ಮತ್ತು ಶರತ್ಕಾಲ. ಪ್ರತಿಯೊಂದು ಸೀಸನ್ಗೂ ಅದರದ್ದೇ ಆದ ಕ್ಯಾರೆಕ್ಟರ್ ಇರುತ್ತೆ. ನಮ್ಮ ಜರ್ನಿ ಶುರುವಾಗೋದು ಮಾರ್ಕೆಟ್ನ ಚಳಿಗಾಲದಿಂದ. ಇದು ತುಂಬಾನೇ ಸೈಲೆಂಟ್, ಕೋಲ್ಡ್ ಮತ್ತು ಎಲ್ಲೆಡೆ ನಿರಾಶೆ ತುಂಬಿರೋ ಸಮಯ. ಇಲ್ಲಿ ನೋಡಿ ಈ ಚಳಿಗಾಲದ ಲಕ್ಷಣಗಳೇನು ಅಂತ. ಮಾರ್ಕೆಟ್ ದೊಡ್ಡದಾಗಿ ಬಿದ್ದಿರುತ್ತೆ, ಎಲ್ಲ ಕಡೆ ಬರೀ ಕೆಟ್ಟ ಸುದ್ದಿ, ಜನರೆಲ್ಲ ನಿರಾಶರಾಗಿ ಕೈಲಿರೋ ಸ್ಟಾಕ್ಸ್ ಎಲ್ಲ ಮಾರಾಟ ಮಾಡ್ತಿರ್ತಾರೆ. ಆದ್ರೆ ಇದೇ ಟೈಮ್ನಲ್ಲಿ ಕೆಲವರು, ನಾವು ಸ್ಮಾರ್ಟ್ ಮನಿ ಅಂತ ಕರಿತೀವಲ್ವಾ, ಅಂದ್ರೆ ಅನುಭವಿ ಹೂಡಿಕೆದಾರರು, ಅವರು ಮಾತ್ರ ಸದ್ದಿಲ್ದೆ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಕಂಪ್ನಿಗಳ ಷೇರುಗಳನ್ನ ಕಲೆಕ್ಟ್ ಮಾಡಕ್ ಶುರು ಮಾಡಿರ್ತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲರೂ ಭಯದಲ್ಲಿರುವಾಗ ಧೈರ್ಯ ಮಾಡಿ ಖರೀದಿ ಮಾಡೋದು ಅಷ್ಟು ಸುಲಭವಲ್ಲ. ಆದ್ರೆ ನಿಜವಾದ ಸಂಪತ್ತು ಸೃಷ್ಟಿಯಾಗೋದು ಇಲ್ಲಿಂದಾನೆ. ಚಳಿಗಾಲ ಮುಗಿದ ಮೇಲೆ ವಸಂತಕಾಲ ಬರುತ್ತೆ. ಇದು ಭರವಸೆ ಮತ್ತು ಬೆಳವಣಿಗೆಯ ಸಮಯ. ಮಾರ್ಕೆಟ್ನಲ್ಲಿ ಒಂದು ಹೊಸ ಜೋಶ್ ಶುರುವಾಗುತ್ತೆ. ಈ ಹಂತದಲ್ಲಿ ಎಕಾನಮಿ ಚೇತರಿಸ್ಕೊಳ್ಳೋಕೆ ಶುರುವಾಗುತ್ತೆ. ಕಂಪ್ನಿಗಳ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಮೊದಲು ಭಯಪಟ್ಟು ದೂರ ಇದ್ದ ಸಾಮಾನ್ಯ ಹೂಡಿಕೆದಾರರು ಈಗ ಮಾರ್ಕೆಟ್ಗೆ ಎಂಟ್ರಿ ಕೊರೋಕ್ ಶುರು ಮಾಡ್ತಾರೆ. ಮಾರ್ಕೆಟ್ ಕೂಡ ನಿಧಾನವಾಗಿ ಮೇಲೆ ಹೋಗೋಕ್ ಶುರುವಾಗುತ್ತೆ. ಹೌದು, ಇದು ಪಕ್ಕಾ ಬುಲ್ ಮಾರ್ಕೆಟ್ ಫೇಸ್. ಈ ಹಂತದಲ್ಲಿ ಸರಿಯಾದ ಸ್ಟಾಕ್ಸ್ಗಳಲ್ಲಿ ದುಡ್ಡು ಹಾಕಿದ್ರೆ ಮ್ಯಾಕ್ಸಿಮಮ್ ವೆಲ್ತ್ ಕ್ರಿಯೇಟ್ ಆಗತ್ತೆ. ಇಲ್ಲಿ ಟ್ರೆಂಡ್ ನಮ್ಮ ಫ್ರೆಂಡ್ ಆಗಿರತ್ತೆ. ವಸಂತಕಾಲದ ನಂತರ ಬರೋದೇ ಬೇಸಿಗೆಯ ಸುಡು ಬಿಸಿಲು. ಈ ಹಂತದಲ್ಲಿ ಮಾರ್ಕೆಟ್ ಓವರ್ ಹೀಟ್ ಆಗಿರತ್ತೆ. ಎಲ್ಲ ಕಡೆ ಖುಷಿ, ಉತ್ಸಾಹ, ಸಂಭ್ರಮ. ಈ ವಾರ್ನಿಂಗ್ ಸೈನ್ಸ್ಗಳನ್ನ ಸ್ವಲ್ಪ ಗಮನಿಸಿ. ಸ್ಟಾಕ್ ಬೆಲೆಗಳು ಆಕಾಶಕ್ಕೆ ಮುಟ್ಟಿರ್ತವೆ. ಟೀ ಅಂಗಡಿಯಿಂದ ಹಿಡಿದು ಐಟಿ ಆಫೀಸ್ವರೆಗೆ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಸ್ಮಾರ್ಟ್ ಮನಿ ಮಾತ್ರ ತಮ್ಮ ಪ್ರಾಫಿಟ್ ಬುಕ್ ಮಾಡಿ ಸದ್ದಿಲ್ಲದೆ ಎಕ್ಸಿಟ್ ಆಗೋಕೆ ಶುರು ಮಾಡಿರುತ್ತೆ. ಇದು ತುಂಬಾನೇ ಡೇಂಜರಸ್ ಹಂತ. ಈ ಸಲ ಬೇರೆನೇ ಇದೆ ಅನ್ನೋ ಮಾತು ಎಲ್ಲೆಡೆ ಕೇಳಿಬರುತ್ತೆ. ಮಾರ್ಕೆಟ್ ಇನ್ನೂ ಮೇಲೆ ಹೋಗುತ್ತೆ ಅನ್ನೋ ದುರಾಸೆಯಿಂದ ಹೊಸಬರು ಎಂಟ್ರಿ ಕೊಟ್ಟು ಸುಲಭವಾಗಿ ಬಲೆಗೆ ಬೀಳುತ್ತಾರೆ. ಬಿಸಿಯಾದ ಬೇಸಿಗೆಯ ನಂತರ ಶರತ್ಕಾಲವು ತಂಪನ್ನು ತರುತ್ತೆ. ಇದು ಕುಸಿತದ ಮತ್ತು ಪತನದ ಸಮಯ. ಪಾಸಿಟಿವ್ ವಾತಾವರಣ ಹೋಗಿ ನೆಗೆಟಿವ್ ವಾತಾವರಣ ಶುರುವಾಗತ್ತೆ. ಬೆಲೆಗಳು ವೇಗವಾಗಿ ಬೀಳೋಕೆ ಶುರುವಾಗತ್ತೆ. ಬೇಸಿಗೆಯಲ್ಲಿ ದುರಾಸೆಯಿಂದ ಖರೀದಿಸಿದವರು ಈಗ ಭಯದಿಂದ ಮಾರಾಟ ಮಾಡ್ತಾರೆ. ಇದು ಕುಸಿತವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಇದನ್ನೇ ನಾವು ಬೇರ್ ಮಾರ್ಕೆಟ್ ಅಂತ ಕರೆಯೋದು. ಇದು ಈ ಸೈಕಲ್ನ ಅಂತ್ಯವನ್ನು ಸೂಚಿಸುತ್ತೆ. ಹೌದು, ಈ ಹಂತದಲ್ಲಿ ಸಂಪತ್ತು ಕರಗುತ್ತೆ. ಆದ್ರೆ ಇದು ಮುಂದಿನ ಚಳಿಗಾಲಕ್ಕೆ ಅಂದ್ರೆ ಅಕ್ಯುಮುಲೇಷನ್ ಫೇಸ್ಗೆ ದಾರಿ ಮಾಡ್ಕೊಡುತ್ತೆ. ಹೀಗೆ ಈ ಸೈಕಲ್ ಮತ್ತೆ ರಿಪೀಟ್ ಆಗುತ್ತೆ. ಹಾಗಿದ್ರೆ ಈ ಋತುಗಳು ಯಾಕೆ ಬದಲಾಗ್ತಾವೆ? ಇದರ ಹಿಂದೆ 2 ಮುಖ್ಯ ಶಕ್ತಿಗಳಿವೆ. ಒಂದು ದೇಶದ ಆರ್ಥಿಕತೆ ಮತ್ತು ಇನ್ನೊಂದು ಹೂಡಿಕೆದಾರರ ಸೈಕಾಲಜಿ. ಇಲ್ನೋಡಿ, ಮಾರ್ಕೆಟ್ ಸೈಕಲ್ ಯಾವಾಗ್ಲೂ ಎಕನಾಮಿಕ್ ಸೈಕಲ್ಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಅಂದ್ರೆ ದೇಶದ ಆರ್ಥಿಕತೆ ಸುಧಾರಿಸೋಕ್ಕೂ ಮುಂಚೆನೆ ಸ್ಟಾಕ್ ಮಾರ್ಕೆಟ್ ಏರೋಕೆ ಶುರುವಾಗುತ್ತೆ. ಹಾಗೇನೆ ಆರ್ಥಿಕತೆ ಸ್ಲೋ ಆಗೋಕ್ಕೂ ಮುಂಚೆನೆ ಮಾರ್ಕೆಟ್ ಬೀಳೋಕ್ ಶುರುವಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಭವಿಷ್ಯವನ್ನ ನೋಡ್ತಾ ಇರುತ್ತೆ. ಇಲ್ಲಿರೋದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ. ಪ್ರತಿಯೊಂದು ಸೀಸನ್ ಹಿಂದೆಯೂ ಒಂದು ಸ್ಟ್ರಾಂಗ್ ಎಮೋಷನ್ ಇದೆ. ಅಕ್ಯುಮುಲೇಷನ್ ಅಂದ್ರೆ ಚಳಿಗಾಲದಲ್ಲಿ ಭಯ ಇರುತ್ತೆ. ಮಾರ್ಕಪ್ ಅಂದ್ರೆ ವಸಂತಕಾಲದಲ್ಲಿ ಆಶಾವಾದ ಹುಟ್ಕೊಡುತ್ತೆ. ಡಿಸ್ಟ್ರಿಬ್ಯೂಷನ್ ಅಂದ್ರೆ ಬೇಸಿಗೆಯಲ್ಲಿ ದುರಾಸೆ ತಲೆಗೇರುತ್ತೆ. ಕೊನೆಗೆ ಮಾರ್ಕ್ಡೌನ್ ಅಂದ್ರೆ ಶರತ್ಕಾಲದಲ್ಲಿ ಭೀತಿ ಎಲ್ಲವನ್ನೂ ಆವರಿಸ್ಕೊಡುತ್ತೆ. ಇದರರ್ಥ ಏನ್ ಗೊತ್ತಾ? ಮಾರ್ಕೆಟ್ ನಡೆಯೋದು ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಜನರ ಭಾವನೆಗಳ ಮೇಲೆ. ಸರಿ,
ಈ ನಾಲೆಡ್ಜ್ ಸಿಕ್ಕಿದ್ಮೇಲೆ ಯಾವ ಋತುವಿನಲ್ಲಿ ನಾವು ಏನ್ ಮಾಡ್ಬೇಕು? ಬನ್ನಿ ಈಗ ಕೆಲವು ಪ್ರಾಕ್ಟಿಕಲ್ ಸ್ಟ್ರಾಟಜಿಗಳನ್ನ ನೋಡೋಣ. ನಮ್ಮ ಗೋಲ್ ಮೇಲೆ ಸ್ಟ್ರಾಟಜಿ ಬದಲಾಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಚಳಿಗಾಲದಲ್ಲಿ ಅಂದ್ರೆ ಅಕ್ಯುಮುಲೇಷನ್ ಫೇಸ್ನಲ್ಲಿ ಖರೀದಿಸಿ, ವಸಂತಕಾಲದಲ್ಲಿ ಅಂದ್ರೆ ಮಾರ್ಕಪ್ ಫೇಸ್ನಲ್ಲಿ ಹಿಡಿದುಕೊಳ್ಬೇಕು. ಅದೇ ಶಾರ್ಟ್ ಟರ್ಮ್ ಟ್ರೇಡರ್ಸ್ ವಸಂತಕಾಲದಲ್ಲಿ ಟ್ರೆಂಡ್ ಜೊತೆ ಟ್ರೇಡ್ ಮಾಡಿ, ಶರತ್ಕಾಲದಲ್ಲಿ ಅಂದ್ರೆ ಮಾರ್ಕ್ಡೌನ್ ಫೇಸ್ನಲ್ಲಿ ಹುಷಾರಾಗಿರ್ಬೇಕು. ಈ ಸೈಕಲ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳದಿದ್ರೆ ಈ ತಪ್ಪುಗಳನ್ನ ಮಾಡೋದು ತುಂಬಾನೇ ಸುಲಭ. ಮಾರ್ಕೆಟ್ ಪೀಕ್ನಲ್ಲಿದ್ದಾಗ ದುರಾಸೆಯಿಂದ ಖರೀದಿಸೋದು ಮತ್ತು ಮಾರ್ಕೆಟ್ ತಳದಲ್ಲಿದ್ದಾಗ ಭಯದಿಂದ ಮಾರಾಟ ಮಾಡೋದು, ಇವೆರಡೂ ಹಣ ಕಳೆದುಕೊಳ್ಳೋಕಿರೋ ಶಾರ್ಟ್ಕಟ್ಗಳು. ಹಾಗಾದ್ರೆ ನಾವು ನೆನಪಿಟ್ಕೊಳ್ಬೇಕಾದ ಮುಖ್ಯ ವಿಷಯಗಳೇನು? 1. ಮಾರ್ಕೆಟ್ ಸೈಕಲ್ಸ್ ಬಂದೇ ಬರುತ್ತೆ, ಅದನ್ನ ತಪ್ಸೋಕಾಗಲ್ಲ. 2. ಈ ಸೈಕಲ್ಗಳ ಹಿಂದಿನ ಅಸಲಿ ಡ್ರೈವರ್ ನಮ್ಮ ಭಾವನೆಗಳು. 3. ಯಾವಾಗ ಎಲ್ಲೆಡೆ ಭಯ ಇರುತ್ತೋ ಆಗ ಧೈರ್ಯ ಮಾಡೋದ್ರಿಂದ ಒಳ್ಳೆ ಹಣ ಮಾಡಬಹುದು. ಮತ್ತು ಕೊನೆಯದಾಗಿ, ಮಾರ್ಕೆಟ್ನ ಭವಿಷ್ಯ ಊಹಿಸೋಕ್ ಹೋಗೋದ್ಕಿಂತ ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಫ್ರೇಮ್ವರ್ಕ್ ಇಟ್ಕೊಂಡು ಈಗಿನ ಮಾರ್ಕೆಟ್ ನೋಡಿದ್ರೆ ಸದ್ಯಕ್ಕೆ ನಾವು ಯಾವ ಋತುವಿನಲ್ಲಿದ್ದೀವಿ ಅಂತ ಅನ್ಸುತ್ತೆ? ಇದ್ರ ಬಗ್ಗೆ ಯೋಚಿಸಿ. ಯಾಕಂದ್ರೆ ನಾವು ಯಾವ ಸೀಸನ್ನಲ್ಲಿದ್ದೀವಿ ಅಂತ ಗುರ್ತಿಸೋದೇ ಯಶಸ್ವಿ ಹೂಡಿಕೆಯ ಮೊದಲ ಹೆಜ್ಜೆ.